ಮಕ್ಕಳೇ, ಇದು ಫುರ್ಫುರಿ ಕಾಡಿನ ಕಥೆ. ಇಲ್ಲಿ ಮಿಂಕು ಅನ್ನೋ ಕೋತಿ ವಾಸಿಸ್ತಾ ಇತ್ತು. ಮಿಂಕು ತುಂಬ ಬುದ್ಧಿವಂತ ಪ್ರಾಣಿ. ಒಮ್ಮೆ ಈ ಮಿಂಕು ಅನ್ನೋ ಕೋತಿ ಮರಗಳ ಮೇಲೆ ಜಿಗಿತಾ ತಿರುಗಾಡ್ತಾ ಇತ್ತು. ಆಗ ಯಾರೋ ಅಳೋ ಸದ್ದು ಕೇಳಿಸ್ತು. ಮಿಂಕು ಹಿಂತಿರುಗಿ ನೋಡಿದಾಗ ನರಿಯೊಂದು ಜೋರಾಗಿ ಅಳ್ತಾ ಇತ್ತು. ಹೇ ನರಿ, ಯಾಕೆ ಅಳ್ತೀಯಾ? ಈ ಕಾಡಲ್ಲಿ ಎಲ್ಲ ಪ್ರಾಣಿಗಳು ನೆಮ್ಮದಿಯಿಂದ ಬದುಕ್ತಾ ಇವೆ. ಮತ್ತೆ ನಿನ್ನ ಸಮಸ್ಯೆ ಏನು? ಏನಾಯಿತು ಹೇಳು, ನಾನು ನಿನಗೆ ಏನಾದರೂ ಸಹಾಯ ಮಾಡಲಾ? ನನ್ನ ಹೆಸರು ಲೂಸಿ. ನಾನು ಉತ್ತರದ ಈ ಕಾಡಿನಲ್ಲಿ ವಾಸಿಸ್ತಾ ಇದ್ದೇನೆ. ನನ್ನ ಕುಟುಂಬ ಎಲ್ಲಿಗೆ ಹೋಗಿದೆ ಅನ್ನೋದೇ ಗೊತ್ತಿಲ್ಲ. ನನಗೆ ಇರೋದಕ್ಕೆ ಮನೆ ಇಲ್ಲ, ತಿನ್ನೋದಕ್ಕೂ ಏನೂ ಇಲ್ಲ. ಆದರೆ ನಾನು ನಿನ್ನ ಕುಟುಂಬದವರನ್ನು ಬೆಳಗ್ಗೆ ನೋಡಿದ್ದೆ. ಸರಿ, ಹಾಗಾದರೆ ಅವ್ರು ಎಲ್ಲಿದ್ದಾರೆ? ಅವ್ರ ಬಗ್ಗೆ ಏನಾದರೂ ಹೇಳು, ಅವ್ರ ಹತ್ರ ನಾನು ಹೋಗಬೇಕು. ಇಲ್ಲ ಲೂಸಿ, ನೀನು ಅವ್ರ ಹತ್ರ ಹೋಗೋ ಹಾಗಿಲ್ಲ. ಸಿಂಹ ಅವರನ್ನು ತನ್ನ ಆಹಾರವನ್ನಾಗಿ ಮಾಡಿಕೊಂಡಿದೆ. ನಿಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಹೇಳಿದ್ರೆ ನಿನಗೆ ದುಃಖ ಆಗುತ್ತೆ. ಅದಕ್ಕೆ ನೀನು ಅವ್ರ ಹತ್ರ ಹೋಗೋ ಹಾಗಿಲ್ಲ. ಇದನ್ನು ಕೇಳಿದ ಲೂಸಿ ಇನ್ನಷ್ಟು ಅಳೋದಕ್ಕೆ ಶುರು ಮಾಡ್ತಾಳೆ. ಮಿಂಕು ಅಳ್ತಾ ಇರೋ ಲೂಸಿಯನ್ನು ಅಲ್ಲೇ ಬಿಟ್ಟು ಹೋಗ್ತಾನೆ. ಆದರೆ ಸ್ವಲ್ಪ ಸಮಯದ ನಂತರ ತಿಂಡಿ ತಗೊಂಡು ಮತ್ತೆ ವಾಪಸ್ ಬರ್ತಾನೆ. ಲೂಸಿಗೆ ತಿಂಡಿ ಕೊಡ್ತಾ ಹೇಳ್ತಾನೆ, ಲೂಸಿ, ಇದನ್ನು ತಿನ್ನು. ಯಾರ ನೋವು ಕಂಡ್ರೂ ನನಗೆ ಸಹಿಸೋದಕ್ಕಾಗೋದಿಲ್ಲ. ನಿನಗೇನು ತೊಂದರೆ ಇಲ್ಲ ಅಂದರೆ ಇವತ್ತಿಂದ ನೀನು ನನ್ನ ಜೊತೆ ಇರಬಹುದು. ಮಿಂಕು, ನೀನು ತುಂಬ ಒಳ್ಳೆಯವನು. ನಾನು ನಿನ್ನ ಜೊತೆನೇ ಇರ್ತೇನೆ. ನಾನು ನಿನ್ನ ಜೊತೆ ನಿನ್ನ ಮನೆಗೆ ಬರ್ತೀನಿ. ನನಗೂ ಇರೋದಕ್ಕೆ ಜಾಗ ಇಲ್ಲ. ನನ್ನವರು ಅಂತ ಯಾರೂ ಇಲ್ಲ. ನನ್ನ ಹೆತ್ತವರಿಲ್ಲದೆ ನನ್ನನ್ನು ನನ್ನ ಗುಂಪಿಗೆ ಯಾರೂ ಸೇರಿಸೋದಿಲ್ಲ. ಲೂಸಿಗೆ ಸಹಾಯ ಮಾಡಿದ ನಂತರ ಮಿಂಕುಗೆ ಸಂತೋಷ ಆಗುತ್ತೆ. ಮಿಂಕು ಲೂಸಿಯನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ನರಿಯನ್ನು ನೋಡಿದ ಮಿಂಕುವಿನ ತಂದೆ ತಾಯಿಗೆ ವಿಪರೀತ ಕೋಪ ಬರುತ್ತೆ. ಮಿಂಕುವಿನ ತಾಯಿ ಹೇಳ್ತಾಳೆ, ಮಿಂಕು, ಈ ನರಿಯನ್ನು ಎಲ್ಲಿಂದ ಕರ್ಕೊಂಡು ಬಂದಿಯೋ ಅಲ್ಲೇ ಬಿಟ್ಟು ಬಾ. ಮಿಂಕು, ಈ ನರಿಯನ್ನು ಯಾಕೆ ಕರ್ಕೊಂಡು ಬಂದೆ? ಇಲ್ಲಿಂದ ಮೊದಲು ಓಡಿಸು. ಅಮ್ಮ, ಈಗ ಈ ಲೂಸಿ ನಮ್ಮೊಂದಿಗೆ ಇರ್ತಾಳೆ. ಸಿಂಹ ಅವಳ ತಂದೆ ತಾಯಿಯನ್ನು ತಿಂದು ಹಾಕಿದೆ. ಅವಳಿಗೆ ಈಗಿರೋದಕ್ಕೆ ಜಾಗ ಇಲ್ಲ. ಇವ್ರಿಗೆಲ್ಲ ಇಲ್ಲಿರೋದಕ್ಕೆ ಜಾಗ ಇಲ್ಲ. ನಮ್ಮನೆ ಏನು ಅನಾಥಾಶ್ರಮನ? ಯಾರನ್ನ ಬೇಕಾದ್ರೂ ಕರ್ಕೊಂಡು ಬರಬಹುದು. ನಮ್ಮನೆ ಏನು ಅನಾಥಾಶ್ರಮನ? ಯಾರನ್ನು ಬೇಕಾದರೂ ಕರ್ಕೊಂಡು ಬರ್ಬೋದು ಅನ್ನೋದಕ್ಕೆ ಮಿಂಕು ಅಮ್ಮನ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಲೇ ಇತ್ತು. ಇನ್ನೊಂದೆಡೆ ಲೂಸಿಗೆ ಕೂಡ ಬೇಜಾರಾಗ್ತಾ ಇತ್ತು. ಅವಳಿಂದಾಗಿ ಮಿಂಕುವಿನ ಮನೆಯವರಿಗೆ ಯಾಕೆ ತೊಂದರೆ ಅನ್ನೋ ಯೋಚನೆ ಅವಳ ಮನಸ್ಸಲ್ಲಿ ಬರುತ್ತೆ. ಹೀಗೆ ಅಲ್ಲಿಂದ ಹೊರಟು ಹೋಗೋ ನಿರ್ಧಾರಕ್ಕೆ ಬರ್ತಾಳೆ. ಆದರೆ ಮಿಂಕು ಹೇಳ್ತಾನೆ, ಸರಿ, ಹಾಗಿದ್ರೆ ನನ್ನ ಬಳಿಯೇ ಇಟ್ಕೊಳ್ತೇನೆ ಅಂತ ಮಾತು ಕೊಟ್ಟಿದ್ದೆ. ಹಾಗಾಗಿ ನಾನು ಅವಳ ಜೊತೆ ಹೋಗ್ತೀನಿ. ಚಿಂತಿಸಬೇಡಿ, ನಾವಿಲ್ಲೇ ಹತ್ರದಲ್ಲೇ ಇರ್ತೀವಿ. ನಿಮಗೆ ಬೇಕಾದಾಗ ಬರ್ತೇವೆ. ಲೈನ್ 17. ಹೀಗೆ ಹೇಳ್ತಾ ಮಿಂಕು ಲೂಸಿಯನ್ನು ಕರ್ಕೊಂಡು ಹೊರಗೆ ನಡೆಯುತ್ತೆ. ಮಿಂಕು ಮತ್ತು ಲೂಸಿ ಒಟ್ಟಿಗೆ ಕಾಡಿನಲ್ಲಿ ಹೊಸ ಮನೆಯನ್ನು ಕಟ್ತಾರೆ. ಇಬ್ಬರು ಒಟ್ಟಿಗೆ ವಾಸಿಸೋದಕ್ಕೆ ಆರಂಭ ಮಾಡ್ತಾರೆ. ಕ್ರಮೇಣ ಇಬ್ಬರ ನಡುವೆ ಪ್ರೀತಿ ಬೆಳೆಯುತ್ತೆ. ಲೈನ್ 18. ಒಂದು ದಿನ ಮಿಂಕು ಕಾಡಿನಿಂದ ಹಿಂತಿರುಗಿ ಬರೋದು ರಾತ್ರಿ ತುಂಬ ತಡ ಆಗುತ್ತೆ. ಲೂಸಿ ಅವನಿಗಾಗಿ ಕಾಯ್ತಾ ಚಿಂತೆಯಲ್ಲಿ ಮುಳುಗ್ತಾಳೆ. ಈ ಮಿಂಕು ಎಲ್ಲಿದ್ದಾನೆ? ಅವನಿಗೇನಾದರೂ ಆಗೋಯ್ತಾ? ಓ ದೇವ್ರೆ, ದಯವಿಟ್ಟು ಅವನನ್ನು ಕಾಪಾಡು. ಲೈನ್ 20. ರಾತ್ರಿ ಇಡೀ ಲೂಸಿ ಮಿಂಕುವಿಗಾಗಿ ಕಾಯ್ತಲೇ ಇದ್ಲು. ಬೆಳಗ್ಗೆ ಮನೆಗೆ ಬಂದ ಮಿಂಕುವನ್ನು ಕಂಡು ಲೂಸಿಗೆ ತುಂಬ ಕೋಪ ಬಂದಿತ್ತು. ಅವಳು ಅವನೊಂದಿಗೆ ಮಾತಾಡ್ತಾ ಇರಲಿಲ್ಲ. ಆಗ ಮಿಂಕು ಹೇಳುತ್ತೆ, ಲೂಸಿ, ನಿನ್ಗ್ಯಾಕೆ ಕೋಪ? ನನ್ನ ಜೊತೆ ಮಾತಾಡ್ತಾನೂ ಇಲ್ಲ, ಸುಮ್ಮನೆ ಕೋಪದಿಂದ ನೋಡ್ತಾನೇ ಇದೆಯಾ? ಏನಾಯಿತು? ನನಗೆ ನಿನ್ನ ಜೊತೆ ಮಾತಾಡೋದಕ್ಕಿಷ್ಟ ಇಲ್ಲ. ನೀನಿಲ್ಲದೆ ನಾನು ಎಷ್ಟು ಹೆದರ್ತೇನೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಮನೆಯಲ್ಲಿ ಒಂಟಿಯಾಗಿರೋದು ನನ್ನಿಂದ ಸಾಧ್ಯ ಇಲ್ಲ. ರಾತ್ರಿ ಇಡೀ ನೀನು ಮನೆಗೆ ಬಾರದೇ ಇದ್ದಿದ್ದರಿಂದ ಎಷ್ಟು ಕೆಟ್ಟ ಯೋಚನೆ ಬರ್ತಾ ಇತ್ತು ಗೊತ್ತಾ? ನೀನಿಲ್ಲದೆ ನಾನು ಬದುಕಕ್ಕಾಗಲ್ಲ. ಲೂಸಿ, ನೀನು ಏನು ಹೇಳ್ತಾ ಇದ್ದೀಯಾ? ನಿಂಗೇನೂ ಆಗಿಲ್ಲ ತಾನೇ? ಹೌದು, ನಾನು ಹೇಳಿದ್ದು ಸರಿ. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ನಾನು ನಿನ್ನನ್ನು ಮದುವೆಯಾಗೋದಕ್ಕೆ ಬಯಸ್ತೇನೆ. ಆದರೆ ಬಹುಶಃ ನೀನು ನನ್ನನ್ನು ಇಷ್ಟಪಡ್ತಾ ಇಲ್ಲ ಅನಿಸುತ್ತೆ. ಲೂಸಿ, ಹಾಗಲ್ಲ. ನಾನು ನಿನ್ನನ್ನು ಪ್ರೀತಿಸ್ತೇನೆ. ಆದರೆ ಮಂಗ ಮತ್ತು ನರಿ ಒಂದಾಗೋದಕ್ಕೆ ಸಾಧ್ಯ ಇಲ್ಲ.
ನೀನು ನನ್ನನ್ನು ತಿರಸ್ಕರಿಸಬಹುದೇನೋ ಅನ್ನೋ ಭಯ ನನಗೂ ಇತ್ತು. ಇಬ್ಬರು ಅಂತಿಮವಾಗಿ ಮದುವೆಯಾದರು. ಆದರೆ ಸುಂದರಬನದ ಉಳಿದ ಪ್ರಾಣಿಗಳಿಗೆ ಈ ವಿಷಯ ತಿಳಿದ ತಕ್ಷಣ ಕೋಪ ಬರುತ್ತೆ. ಯಾಕಂದರೆ ಇದು ಕಾಡಿನ ನಿಯಮಗಳಿಗೆ ವಿರುದ್ಧ. ಲೂಸಿಯನ್ನ ಏಕಾಂಗಿಯಾಗಿ ಕಂಡು ನರಿಗಳ ಗುಂಪು ಒಟ್ಟಾಗಿ ಲೂಸಿಯ ಮೇಲೆ ದಾಳಿ ಮಾಡುತ್ತೆ. ಈ ದಾಳಿಯಲ್ಲಿ ಲೂಸಿ ಗಾಯಗೊಳ್ತಾಳೆ. ಲೂಸಿಯ ಮೇಲೆ ಮತ್ತೆ ಆ ನರಿಗಳ ಗುಂಪು ದಾಳಿ ಮಾಡೋದಕ್ಕೆ ಮುನ್ನ ಮಿಂಕು ಅಲ್ಲಿಗೆ ಬರ್ತಾನೆ. ಚಾಣಾಕ್ಷತನ ತೋರಿ ಮಿಂಕು ನರಿಗಳ ಗುಂಪಿಗೆ ಸಾಕಷ್ಟು ಹೊಡಿತಾನೆ. ಲೂಸಿಯನ್ನ ಅಲ್ಲಿಂದ ರಕ್ಷಿಸಿ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಕಾಡಿನಲ್ಲಿ ನಡೆದ ಈ ಕಾದಾಟ ಎಲ್ಲರಿಗೂ ಗೊತ್ತಾಗುತ್ತೆ. ಕೊನೆಗೆ ಪ್ರಾಣಿಗಳ ಸಭೆ ನಡೆಯುತ್ತೆ. ಲೂಸಿ ಮತ್ತು ಮಿಂಕು ಅವರನ್ನು ಅಲ್ಲಿಗೆ ಕರೆಸಲಾಗುತ್ತೆ. ಸಭೆ ಆರಂಭವಾದಾಗ ಕರಡಿ ಸಿಂಹಕ್ಕೆ ಹೇಳುತ್ತೆ, ಇದನ್ನೆಲ್ಲ ನೀವೇ ನೋಡಿ. ಕಾಡಿನಲ್ಲಿ ಹೊಸ ಪದ್ಧತಿ ಶುರುವಾಗಿದೆ. ನರಿ ಮತ್ತು ಕೋತಿ ನಡುವೆ ಪ್ರೀತಿ. ಹೀಗೆ ಹಿಂದೆ ಯಾವತ್ತೂ ನಡೆದಿರಲಿಲ್ಲ. ಇದು ನರಿಗಳಾದ ನಮಗೆ ಅವಮಾನ. ಇವರ ಸಂಬಂಧವನ್ನು ನೋಡೋದಕ್ಕಿಂತ ಲೂಸಿಯನ್ನ ಕೊಲ್ಲೋದು ಒಳ್ಳೆಯದು. ನೋಡಿ, ನಾವು ಕೋತಿಗಳು ಮಿಂಕು ಅಥವಾ ಲೂಸಿಯನ್ನ ಕೊಲ್ಲೋದಿಲ್ಲ ಅಂತ ನಿರ್ಧಾರ ಮಾಡಿದ್ದೇವೆ. ಯಾಕಂದರೆ ಮಿಂಕು ಯಾವುದೇ ತಪ್ಪು ಮಾಡಿಲ್ಲ. ಅವನು ಅಸಹಾಯಕ ನರಿಗೆ ಸಹಾಯ ಮಾಡಿದ್ದಾನೆ, ಅವನೊಂದಿಗೆ ಇಟ್ಕೊಂಡಿದ್ದಾನೆ. ಅಷ್ಟಕ್ಕೂ ಲೂಸಿ ಅಸಹಾಯಕಳಾಗಿದ್ದಾಗ ನೀವೆಲ್ಲರೂ ಎಲ್ಲಿ ಹೋಗಿದ್ರಿ? ಸಭೆಯಲ್ಲಿ ಚರ್ಚೆ ಬಹಳ ಹೊತ್ತು ನಡೆಯಿತು. ಸಿಂಹ ಎಲ್ಲ ವಾದಗಳನ್ನು ಸಾವಧಾನವಾಗಿ ಆಲಿಸ್ತಾ ಕೊನೆಗೆ ಲೂಸಿಗೆ ಹೇಳ್ತಾನೆ, ನೀನು ಮಿಂಕುವಿನ ಜೊತೆ ಬಾಳಬೇಕಾದ್ರೆ ಈ ಕಾಡನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬೇಕು. ಇಂತಹ ವಿಚಿತ್ರ ಸಂಬಂಧಗಳು ಈ ಕಾಡಿನಲ್ಲಿ ಸರಿ ಹೋಗೋದಿಲ್ಲ. ಸರಿ ಮಹಾರಾಜ, ಆದರೆ ನಾನು ಮಿಂಕುವಿನ ಕುಟುಂಬವನ್ನು ಅವನಿಂದ ಬೇರೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನಾನೊಬ್ಬಳೇ ಹೋಗ್ತೇನೆ. ಲೂಸಿ ಸಭೆಯಿಂದ ಎದ್ದು ಹೊರಟು ಹೋಗ್ತಾಳೆ. ನಂತರ ಮಿಂಕು ಅವಳನ್ನು ತಡೆದು ಹೇಳ್ತಾನೆ, ಇಲ್ಲ ಲೂಸಿ, ನೀನು ಹೋದರೆ ನಾನು ನಿನ್ನ ಜೊತೆ ಬರ್ತೇನೆ. ನನಗೆ ಕುಟುಂಬಕ್ಕಿಂತ ನೀನು ಮುಖ್ಯ. ಮಿಂಕು ಮತ್ತು ಲೂಸಿಯ ಪ್ರೀತಿಯನ್ನು ಕಂಡು ಮಿಂಕುವಿನ ತಂದೆ ತಾಯಿಯ ಮನಸ್ಸು ಕರಗುತ್ತೆ. ಲೂಸಿ, ಇವತ್ತು ನೀನು ನಮ್ಮೆಲ್ಲರ ಮನಸ್ಸು ಗೆದ್ದಿದೀಯಾ. ನಿಜವಾಗ್ಲೂ ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ. ನೀವಿಬ್ಬರು ಎಲ್ಲಿ ಬೇಕಾದರೂ ಹೋಗ್ಬೋದು. ಅಲ್ಲಿಗೆ ನಿಮ್ಮನ್ನು ಭೇಟಿಯಾಗೋದಕ್ಕೆ ನಾವು ಬರ್ತೇವೆ. ನೋಡಿ, ನಿಮ್ಮಿಬ್ಬರ ನಡುವಿನ ಪ್ರೀತಿ ನನ್ನ ನಿರ್ಧಾರವನ್ನು ಬದಲಾಯಿಸೋ ಹಾಗೆ ಮಾಡಿತು. ಪ್ರೀತಿ ನಿಜವಾಗಿದ್ರೆ ಜಾತಿ ಭೇದ ಅನ್ನೋದು ಇರೋದಿಲ್ಲ. ನೀವು ಇಲ್ಲಿಯೇ ಇರೋದಕ್ಕೆ ನಾನು ಅನುಮತಿ ಕೊಡ್ತೇನೆ. ಕಾಡಿನಲ್ಲಿ ನದಿಯ ದಡದಲ್ಲಿ ನಿಮ್ಮ ಮನೆ ಕಟ್ಕೊಂಡು ಅಲ್ಲೇ ವಾಸ ಮಾಡಬಹುದು. ಕಾಡಿನಲ್ಲಿ ಯಾರಾದರೂ ನಿಮಗೆ ಹಾನಿ ಮಾಡೋದಕ್ಕೆ ಪ್ರಯತ್ನಿಸಿದರೆ ಸರಿ ಇರೋದಿಲ್ಲ. ಕೊನೆಗೆ ಕಾಡಿನ ಪ್ರಾಣಿಗಳೆಲ್ಲ ಮಹಾರಾಜನ ನಿರ್ಧಾರವನ್ನು ಒಪ್ಪಿಕೊಳ್ಳಲೇಬೇಕಾಯಿತು. ಲೂಸಿ ಮತ್ತು ಮಿಂಕು ಇಬ್ಬರಿಗೂ ತುಂಬ ಸಂತೋಷ ಆಯಿತು. ಕಾಡಿನ ಪ್ರಾಣಿಗಳೆಲ್ಲ ತಮ್ಮ ಮನೆಯನ್ನು ಕಟ್ಟಿಕೊಂಡವು. ನಂತರ ಎಲ್ಲರೂ ನೆಮ್ಮದಿಯಿಂದ ಬದುಕೋದಕ್ಕೆ ಆರಂಭಿಸಿದರು.